ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನೆಗಡಿ ಮತ್ತು ಕೆಮ್ಮಿಗೆ ಮನೆಮದ್ದು ಹೇಗೆ ಮಾಡೋದು ಮಕ್ಕಳಿಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, 5 ಒಂಟೆಲಗ, 5 ದೊಡ್ಡಪತ್ರೆ ಹಾಗೂ 5 ತುಳಸಿ ಪತ್ರೆ, ಈ 3 ನಾನು ಬಿಸಿ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ ಬಿಸಿ ಮಾಡಬೇಕು. ಹಾಗೆ 3 ಬೆಳ್ಳುಳ್ಳಿ, 3 ಲವಂಗ, 3 ಮೆಣಸು, ಇದನ್ನು ಕೂಡ ನಾನು ಬಿಸಿ ಮಾಡಿ ಸ್ವಲ್ಪ ತಗೊಳ್ತಾ ಇದ್ದೀನಿ. ಇದನ್ನು ಕಲ್ಲಲ್ಲಿ ನೋಡಿ ಈ ಥರನ ಇದರಲ್ಲಿ 2 ಹರಳು ಉಪ್ಪು ತಗೊಳ್ಬೇಕಾಗುತ್ತೆ. ತಗೊಂಡು ನಾವು ಚೆನ್ನಾಗಿ ಜಜ್ಜಬೇಕು. ಕಲ್ಲಲ್ಲಿ ನೀಟಾಗಿ ನೈಸ್ ಬರೋಂಗೆ ಜಜ್ಜಬೇಕು. ಜಜ್ಜಿ ಇದರ ರಸನ ನಾನು ಸೋಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಜಜ್ಕೋಬೇಕು. ಜಜ್ಕೊಂಡ್ರೆ ರಸ ಬಿಟ್ಕೊಳ್ಳುತ್ತೆ. ಇದನ್ನೆಲ್ಲ ನೋಡಿಕೊಂಡು ನಾವು ರಸನ ಸೋಸ್ಕೋಬೇಕು. ಸೋಸ್ಕೊಂಡು ನೋಡಿ, ಈ ಥರ ರಸ ತೆಗೆದುಕೊಂಡಿದ್ದೀನಿ. ಈ ರಸ ತೆಗೆದಿರೋಂಥ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಜೇನುತುಪ್ಪ ಸೇರಿಸ್ಕೊಂಡು ಇದನ್ನು ದಿನಕ್ಕೆ 1 ರಿಂದ 2 ಬಾರಿ ಮಕ್ಕಳಿಗೆ ಕುಡಿಸಿದರೆ, ಹೀಗೆ 3 ದಿನ ಕುಡಿಯೋದ್ರಿಂದ ನೆಗಡಿ ಮತ್ತು ಕೆಮ್ಮು ವಾಸಿಯಾಗುತ್ತೆ. ಇದು ತುಂಬ ಒಳ್ಳೆ